ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕೃಷ್ಣನ ಮನೆಗೆ ಕರ್ಕೊಂಬರ್ತಾರೆ. ಅದನ್ನು ನೋಡ್ಬಿಟ್ಟು ಶಾಂತಿಗೆ ತುಂಬ ಕೋಪ ಬರುತ್ತೆ. ಅಲ್ವೋ ಇವನನ್ನ ಯಾಕೋ ಕರ್ಕೊಂಬಂದಿದ್ಯಾ ನೀನು ಈ ಮಗುನ ಅಂದಾಗ, ಅಯ್ಯೋ ಇರಲಿ ಬಿಡಮ್ಮ ಏನಾಗತ್ತೆ ಕರ್ಕೊಂಬಂದ್ರೆ ಅಂತ ಹೇಳಿ ಈ ಕಡೆ ಸೂರ್ಯ ಅವ್ರ ಅಮ್ಮನಿಗೆ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವರು ಸುಮ್ಮನೆ ಇರ್ತಾರೆ. ಆದರೆ ಕೋಪ ಇದ್ದೇ ಇರುತ್ತೆ. ಈ ಕಡೆ ಅವ್ನು ಬಂದಿರೋದ್ರಿಂದ ಮನೆಯಲ್ಲಿ ಸಂಭ್ರಮ ಶುರುವಾಗುತ್ತೆ. ಹಾಗೆ ರೋಹಿಣಿಗೆ ಒಳೊಳಗೆ ತುಂಬ ಖುಷಿ ಆಗುತ್ತೆ ಮಗ ಕಣ್ಮುಂದೆ ಇರೋದು ನೋಡಿ. ಆದರೆ ಏನೂ ಮಾತಾಡೋಕ್ಕಾಗಲ್ಲ. ಈ ಕಡೆ ಅವಳ ಗಂಡ ಮನೋಜು ಮಗುನ ಮುದ್ದಾಡ್ಸೋದು ಹಾಗೆ ಊಟ ಎಲ್ಲ ಮಾಡಿಸೋದು ನೋಡಿ ಅವಳಿಗೆ ಕಣ್ಣು ತುಂಬಿ ಬರುತ್ತೆ. ಆದರೆ ಅವಳ ಪರಿಸ್ಥಿತಿ ಏನೂ ಹೇಳಲ್ಲ. ಆದರೆ ಈ ಕಡೆ ಸೂರ್ಯನಿಗೆ ಅನುಮಾನ ಇರುತ್ತೆ, ರೋಹಿಣಿಗೆ ಕೃಷ್ಣನಿಗೆ ಏನು ಸಂಬಂಧ ಇದೆ ಅಂತ ಹೇಳಿ. ಹಾಗೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲ್ಲ. ಈ ಕಡೆ ಎಲ್ಲ ಅವನ ಜೊತೆ ಖುಷಿಯಾಗಿರ್ತಾರೆ. ರಾತ್ರಿ ಊಟ ಎಲ್ಲ ಮಾಡಿಸಿ ಕೃಷ್ಣನ ರೋಹಿಣಿ ಊಟ ಮಾಡಿಸಾದ್ಮೇಲೆ ಈ ಕಡೆ ಮೀನಾ ಮತ್ತು ಸೂರ್ಯ ಮಧ್ಯೆ ಮಲ್ಕೊಂಡಿರ್ತಾನೆ ಕೃಷ್ಣ. ಒಂದು ಸತಿ ಮೀನನಿಗೆ ಎಚ್ಚರ ಆದಾಗ ಪಕ್ಕದಲ್ಲಿ ನೋಡಿದಾಗ ಕೃಷ್ಣ ಕಾಣೋಲ್ಲ. ಎಲ್ಲಿಗೋದ ಇವನು ಅಂತ ಅಂದ್ಕೊಂಡು ಹುಡುಕ್ಬೇಕಾದ್ರೆ ಅವನು ಸೀದಾ ರೋಹಿಣಿ ರೂಮ್ ಮುಂದೆ ನಿಂತ್ಕೊಂಡು ರೋಹಿಣಿನ ಕರೀತಾ ಇರ್ತಾನೆ. ಇದರಿಂದ ರೋಹಿಣಿ ಆಚೆ ಬಂದು ಅವರಮ್ಮ ರೋಹಿಣಿನೇ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿಯ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.